ಅಡ್ಡಾಡಕತ್ತ ವಿಜೇಂದ್ರ ಯಡಿಯೂರಪ್ಪ ಯುಗ ಮುಗಿದ ಕರ್ನಾಟಕ ಇಲ್ಲಿ ಬಂದು ಏನು ಮಾಡೋಣ ಅದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳೋಕೆ ಏನು ನಾವು ಹೊರಗೆ ದಿನ ಅಂತ ಆಯ್ಕೆ ಮಾಡ್ತೀವಿ ಹೊರಗಿದ್ದಾಗ ಒಮ್ಮೆ ಏನು ಪೂರ್ತಿ ಮುಗಿದೈತೆ ಅದು ವಿಜೇಂದ್ರ ನೀವು ಮೀಡಿಯಾದವ್ರು ಸುಮ್ಮನೆ ಏನೋ ಸ್ವಲ್ಪ ಯಾರ್ಯಾರು ಸ್ವಲ್ಪ ಏನೋ ಮಾಡಿರ್ತಾನ ಖರ್ಗೆ ಅವರು ಈ 96ರಾಗ CLP ನಾಯಕ ಆಗಿದ್ದೆ ಮುಂದನ CM ಆಗ್ಬೇಕಂತ ಆಸೆ ಇತ್ತು ಮತ್ತು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ 6 ತಿಂಗಳಿಂದ ಪಕ್ಷದ ಚುಕ್ಕಾಣಿ ಹಿಡಿದು SM ಕೃಷ್ಣ ಅವರು CM ಆಗ್ಬೇಕಾಯ್ತು ಅದು ಅಧಿಕಾರಕ್ಕೆ ನಾವು ಆಪಾದಿಸಿಲ್ಲ ಅಂತ ಒಂದು ಪರೋಕ್ಷವಾಗಿ ಅಸಮಾಧಾನ ಹೊರಗಾಗ್ತದೆ. ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಿದ್ರು. ಯಾಕಂದ್ರೆ ಅವರು ಬಹಳ ಹಿರಿಯ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ಒಬ್ಬ ನಾಯಕ. ಆದಾಗ್ಯೂ ಒಬ್ಬ ದಲಿತದ ಅಂತ ಹೇಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ನವರು. ಅವಾಗ SM ಕೃಷ್ಣ ಈಗಲೂ ಮಾಡ್ಬೋದಾಗಿತ್ತು, ಸಿದ್ದರಾಮಯ್ಯನವ್ರ ಬಗ್ಗೆ ಮಾಡ್ಬೋದಾಗಿತ್ತು. ಈಗಲೂ ನಡೆದೈತಲ್ಲ, ಈಗಲೂ ಬದಲಾವಣೆ ಮಾಡ್ಬೇಕಂತಾರೆ. ಇದರ ಮಾಡಿ ತೋರಿಸಲಿ ಕಾಂಗ್ರೆಸ್ನವರು. ಪಾಪ ಭಾಳ ದೊಡ್ಡ ಅನ್ಯಾಯ ಕಾಂಗ್ರೆಸ್ನಾಗ ಆಗಿತ್ತು. ಅಂಬೇಡ್ಕರ್ ಅವರಿಗೆ ಹಂಗೆ ಅನ್ಯಾಯ ಆಯಿತು ಕಾಂಗ್ರೆಸ್ನಾಗ, ಹಂಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಮುಖ್ಯಮಂತ್ರಿ ಹುದ್ದೆದಾಗ ಅನ್ಯಾಯ ಆಗಿತ್ತು. ಅಂಬೇಡ್ಕರ್ ಅವ್ರಿಗೆ ದೊಡ್ಡ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್. ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು, ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರು. ದಿಲ್ಲಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವರಿಗೆ ಒಂದು ಅವರ ಇದನ್ನು ಪಾರ್ಥಿವ ಶರೀರವನ್ನು 106 ಎಕರೆ ಗಾಂಧಿಗೆ ಕೊಟ್ಟರು, ಇಂದಿರಾ ಗಾಂಧಿ ಕೊಟ್ಟರು, ನೆಹರು ಕೊಟ್ಟರು. ಅನ್ಯಾಯ ಆಗಿದ್ದು ಖರೆ. ಹೆಂಗೆ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗಿತ್ತು. ಇವರು ಏನು ಮಾಡಿದ್ರಂದ್ರೆ ಇವರ ತಾಯಿಯನ್ನು ಇವ್ರ ಕಾಕಿದ್ರು ಸಾಬ್ರು ರಜಾಕರ್ ಅವ್ರನ್ನ ಜೈ ಅನ್ಕೋತ ಅವ್ರ ಮಗ ಪ್ರಿಯಾಂಕ ಕರ್ಕೊಂಡು ಹೊಂಟಾರ. ಸ್ವಲ್ಪ ಅಂಬೇಡ್ಕರ್ ಹಿಂದಕ್ಕೆ ಏನು ಹೇಳ್ಯಾರ ಅವರು ಇತಿಹಾಸ ತೆಗೆದು ನೋಡಲಿ. ಇಸ್ಲಾಂ ಎಂದು ಮತ್ತೊಂದು ಧರ್ಮದನ್ನು ಸಹೋದರತ್ವ ನೋಡೋದಿಲ್ಲ, ಅದು ಅಂಬೇಡ್ಕರ್ ಹೇಳ್ಯಾರ. ಹೀಗಾಗಿ ಈಗ ಅಂಬೇಡ್ಕರ್ ವಾದಿಗಳಲ್ಲ, ಅವರು ನಕಲಿ ಗಾಂಧಿಗಳ ವಾದಿಗಳಾಗಿರ್ತಾರೆ. ಅವ್ರಿಗೆ ಈ ದುರಂತ ಆಗಿದೆ. ಸರ್, ನಿಮ್ಮ ತಂಡ ಹೋಯ್ತು ಡೆಲ್ಲಿಗೆ, ಆದರೆ ಪರಿಣಾಮ ಏನಾಯ್ತು? ನಮ್ಮ ನೋಡಕತ್ತಲ್ಲ ಈಗ ಅಧ್ಯಕ್ಷ ಮಾಡಕ್ಕೆ ಹೋಗ್ತಾರೆ. ಅಧ್ಯಕ್ಷ ಭಾಳಷ್ಟು ವಿಳಂಬ ಆಗ್ತಿರೋದ್ರಿಂದ ಅದು ವಿಳಂಬ ಅಂದ್ರೆ ಅರ್ಥ ಅದು ಬದಲಾವಣೆ ಮಾಡಬೇಕು ಅನ್ನೋದಿದೆ. ಜೊತೆಗೆ ಮಾಡಿ ಹೋಗೋದು ಬಿಡ್ತಿದ್ರು ನಮ್ಮ ನಾಯಕನು. ಇಷ್ಟು ಸ್ಟ್ರಾಂಗ್ ಹೈಕಮಾಂಡ್ ಇದ್ದಾಗ BJP ಒಳಗೆ ಕರ್ನಾಟಕ ಅಧ್ಯಕ್ಷ ಆಗಲಾಗ್ಯಾರಂದ್ರೆ ಸಿಕ್ಕಿಂ ನಾಗಾಲ್ಯಾಂಡ್ ಸಣ್ಣ ಸಣ್ಣ ರಾಜ್ಯದ ಅಧ್ಯಕ್ಷರಾಗಿ ತಿರುಗಿ ಪದಗ್ರಹಣ ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೂ ಪದಗ್ರಹಣ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಭಾರಿ ವ್ಯಾಪಕ ವಿರೋಧ ವಿಜೇಂದ್ರಗಿದೆ. ವಿಜೇಂದ್ರನ ದುರಂಕಾರ, ವಿಜೇಂದ್ರನ ಅವ್ರ ತಂದೆ ಮುಖ್ಯಮಂತ್ರಿ ಮಾಡಿದ ನಕಲಿ ಸೈಗಳು ಎಲ್ಲ ದಾಖಲೆಗಳು ಸಿದ್ದರಾಮಯ್ಯ DK ಶಿವಕುಮಾರ್ ಇಟ್ಕೊಂಡು ಯಾವ ಹೋರಾಟ BJP ಮಾಡಾರ್ದಂಗೆ ಕರ್ನಾಟಕ ಮಾಡಿದ್ರು. ಎಂದೂ ಖರ್ಗೆ ವಿರುದ್ಧ ಹೋರಾಟ ಮಾಡೋದಿಲ್ಲ ವಿಜೇಂದ್ರ. ಯಾಕಂದ್ರೆ ವಿಜೇಂದ್ರ ಖರ್ಗೆ ಪ್ರಿಯಾಂಕ ಖರ್ಗೆ ಹೇಳ್ಯಾರ, ಒಂದು ವೇಳೆ ನೀನೇನಾರೇ ಗುಲ್ಬರ್ಗಕ್ಕೆ ಮೇಲ ಬಂದೆ ಅಂದ್ರೆ ನಿಮ್ಮ ಅಪ್ಪನ ಕೊಟ್ಟೋದಾಗ ಹಾಕಿಸ್ತೀವಿ. ಸಿದ್ದರಾಮಯ್ಯನ ಥರ ನೋಡಪ್ಪ ವಿಜೇಂದ್ರ, ನಿಮ್ಮ ಅಪ್ಪನ ಸಹಿ ನೀವು ಮಾಡಿದ್ದು ನಾನು ಬಲ್ಲೆ ದಾಖಲೆ ಅವಾಗ. ಅವ ನಮ್ಮ ಯಾರ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳ್ತಾರೆ, ನಮ್ಮ ಆಶೀರ್ವಾದದಿಂದ ನೀ ಶಾಸಕ ವಿಧಾನಸಭೆ ಮೆಟ್ಟಲು ಹತ್ತೀವಿ. ಹೀಗಾದ್ರೂ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಇದೆ, ಜೀವಂತ ಇದೆ. ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಇಷ್ಟು ಲೂಟಿ ಮಾಡ್ಲಕತ್ತಾರೆ ಕಾಂಗ್ರೆಸ್ನವರು. ಇದನ್ನು ಕೇಳುವಂಥ ಶಕ್ತಿ ಒಬ್ಬ BJP ಇಲ್ಲ. ಎಲ್ಲರೂ ಹೊಂದಾಣಿಕೆ ಏನು ಮಾಡ್ಕೋಬೇಕು. ಸೋಮಣ್ಣವರು ಪದೇ ಭೇಟಿ ಇದು ಸಹ ವಿಳಂಬ ಆಗ್ತದೆ. ಸೋಮಣ್ಣ ಅವ್ರು ನೋಡ್ರಿ, ಅವರು ಅಧ್ಯಕ್ಷ ಆಗ್ಬೇಕಂತ ಅಧ್ಯಕ್ಷ ಇರ್ಬೋದು. ಅಮಿತ್ ಶಾ ಅವ್ರನ್ನ ಅದಕ್ಕೆ ಭೇಟಿ ಆಗ್ತಾರೆ. ಹೆಂಗೆ ನೀವು ಲೆಕ್ಕ ಮಾಡ್ತೇವೆ, ಅವ್ರ ಕ್ಷೇತ್ರ ಕೆಲಸ ಇರ್ತದೆ. ಯಾಕಂದರೆ ರೈಲ್ವೆ ಮಂತ್ರಿ ಅದಾರ ಮತ್ತು ಜಲಸಂಪನ್ಮೂಲ 2 ಇಲಾಖೆ ಮಂತ್ರಿ ಕೊಟ್ಟಾರ ಸರ್ಕಾರ. ಏನಾದರೂ ಸಮಸ್ಯೆ ಇದ್ದಾಗ ಹೋಗಿರ್ತಾರೆ. ಸೋಮಣ್ಣವ್ರ ಅಧ್ಯಕ್ಷ ಆಗೋದಕ್ಕೆ ಯಾರ್ದು ಏನು ತಕರಾರಿಲ್ಲ. ಅಲ್ಲ, ಅವರು ಒಲ್ಲ ಅಂತ ಹೇಳಿದ್ರೆ ಕನ್ವಿನ್ಸ್ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಇಲ್ಲ. ಸೋಮಣ್ಣವ್ರೂ ಈಗ ಇದೇನು ರಾಜ್ಯಾಧ್ಯಕ್ಷ ಇದ್ರಾಗಿದ್ದಾರೆ, ಅವರು ಆಕಾಂಕ್ಷಿ ಅದಾರ. ಅವರು ತೀವ್ರ ಸ್ಪರ್ಧೆ ಒಡ್ತಾ ಇದ್ದಾರೆ. ಬದಲಾಗತ್ತೆ ವಿಜೇಂದ್ರ ಬದಲಾವಣೆ ಆಗೋದು ಖಂಡಿತ. ವಿಜೇಂದ್ರ ಬದಲಾವಣೆ ಖಚಿತ. ಕರ್ನಾಟಕ BJP ಹೊಸ ಅಧ್ಯಕ್ಷ ಬರೋದು ನಿಶ್ಚಿತ. ನಾವೆಲ್ಲ ಸಂತೋಷದಿಂದ BJP ಸೇರೋದು ಉಚಿತ.